ಹಾಯ್! ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್‌ಗೆ ನಿಮಗೆ ಸ್ವಾಗತ. ಜುಲೈ 29ರ ಮಾರ್ಕೆಟ್ ಅಪ್ಡೇಟ್‌ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್‌ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿ 1% ಗೂ ಹೆಚ್ಚಾಗಿ ಇನ್ಕ್ರೀಸ್ ಆಗಿದೆ. 265 ಪಾಯಿಂಟ್‌ಗಳಷ್ಟು ಜಂಪ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 24,250ರ ಅರೌಂಡ್ ಅಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಸೆನ್ಸೆಕ್ಸ್‌ನಲ್ಲಿ ಕೂಡ 1.16% ನ ಜಂಪ್ ನೋಡೋದಕ್ಕೆ ಸಿಕ್ತು. 900 ಪಾಯಿಂಟ್‌ಗಳಷ್ಟು ಸೆನ್ಸೆಕ್ಸ್ ಕೂಡ ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 0.8% ನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಐಟಿ ಇಂಡೆಕ್ಸ್ ನ ಸ್ಟ್ರಾಂಗ್ ಮೊಮೆಂಟಮ್ ಸಸ್ಟೈನ್ ಆಗ್ತದೆ. 2.5% ಅರೌಂಡ್ ಅಲ್ಲಿ ನಿಫ್ಟಿ ಐಟಿ ಇಂಡೆಕ್ಸ್ ಕೂಡ ಗೇನ್ ಆಯ್ತು. ನಿಫ್ಟಿ ಆಟೋ ಇಂಡೆಕ್ಸ್ ಇವತ್ತು ಫ್ಲಾಟ್ ಆಗಿ ಟ್ರೇಡ್ ಆಗಿದೆ. ಇವತ್ತು ಫೆಡ್ ನ ಮಾನಿಟರಿ ಪಾಲಿಸಿ ಮೀಟಿಂಗ್ ನ ಔಟ್ಕಮ್ ಬರುತ್ತೆ. ಭಾರತದ ಸಮಯ ಮಧ್ಯರಾತ್ರಿಯಲ್ಲಿ ಆ ಒಂದು ಔಟ್ಕಮ್ ಅನೌನ್ಸ್ ಆಗುತ್ತೆ. ಸೊ ಯಾವುದೇ ರೀತಿಯಲ್ಲಿ ರೇಟ್ ಕಟ್ ಅಥವಾ ರೇಟ್ ಹೈಕ್ ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಅಂತ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ಬಟ್ ನೋಡ್ಬೇಕಾಗುತ್ತೆ ಯಾವ ರೀತಿ ಒಂದು ಕಮೆಂಟ್ರಿ ಬರುತ್ತೆ ಅಂತ. ಇನ್ಫ್ಲೇಷನ್ ರಿಲೇಟೆಡ್ ಮುಂದಿನ ಮೀಟಿಂಗ್ ಗಳಲ್ಲಿ ರೇಟ್ ಹೈಕ್ ಬರುತ್ತಾ? ಹಾಗೆ ಯುಎಸ್ ಮತ್ತೆ ಇರಾನ್ ವಾರ್ ನಿಂದ ಏನಾದ್ರೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆಯಾ? ಅದ್ರ ಬಗ್ಗೆ ಮಾಹಿತಿ ಸಿಗುತ್ತಾ? ಸೊ ಭಾರತದಲ್ಲಿ ಎನ್ಎಸ್ಸಿಯಲ್ಲಿ ರಿಜಿಸ್ಟರ್ ಆಗಿರುವಂತ ಇನ್ವೆಸ್ಟರ್ ಬೇಸ್ ರಿಲೇಟೆಡ್ ಒಂದು ಡೇಟಾ ನೋಡೋದಕ್ಕೆ ಸಿಕ್ಕಿದೆ. 2019ರ ಫಿನಾನ್ಷಿಯಲ್ ಇಯರ್ ನಲ್ಲಿ ಅಂದ್ರೆ ಕೋವಿಡ್‌ಗೂ ಮುಂಚೆ ಟೋಟಲ್ ನಂಬರ್ ಆಫ್ ರಿಜಿಸ್ಟರ್ಡ್ ಇನ್ವೆಸ್ಟರ್ಸ್ ಅಂದ್ರೆ ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು ಆ ಒಂದು ನಂಬರ್ 2.7 ಕೋಟಿ ಆಗಿತ್ತು. ಬಟ್ ಈಗ ಆ ಒಂದು ನಂಬರ್ 13.2 ಕೋಟಿಗೆ ಜಂಪ್ ಆಗಿದೆ. ಒಂದು ಸ್ಟ್ರಾಂಗ್ ಇನ್ವೆಸ್ಟರ್ ಬೇಸ್ ಗೇನ್ ಕಾಣಿಸ್ತಿದೆ. ಸೊ ಸಾಕಷ್ಟು ಜನ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಇತ್ತು ಕೋವಿಡ್ ನ ನಂತರ ಅದನ್ನು ನೋಡಿ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಹಾಗೆ ತುಂಬಾ ಜನ ಮ್ಯೂಚುವಲ್ ಫಂಡ್ ಗಳಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಯಾರೆಲ್ಲ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅವರು ಕೂಡ ಕೌಂಟ್ ಆಗ್ತಾರೆ. ಅದೇ ರೀತಿಯಲ್ಲಿ ಸಾಕಷ್ಟು ಜನ ಐಪಿಒ ಗಳಲ್ಲಿ ಸ್ಟ್ರಾಂಗ್ ಗೇನ್ಸ್ ಇತ್ತು. ಅದಕ್ಕೋಸ್ಕರ ಫ್ಯಾಮಿಲಿ ಮೆಂಬರ್ಸ್ ನ ಹೆಸರಿನಲ್ಲಿ ಕೂಡ ಅಕೌಂಟ್ಸ್ ಗಳನ್ನ ಓಪನ್ ಮಾಡಿರ್ತಾರೆ. ಬಟ್ ಆಕ್ಟಿವ್ ಆಗಿ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಿರೋದಿಲ್ಲ. ಜಸ್ಟ್ ಐಪಿಒ ಪರ್ಪಸ್ ಗೋಸ್ಕರ ಡಿಮ್ಯಾಟ್ ಅಕೌಂಟ್ಸ್ ಇರುತ್ತೆ. ಬಟ್ ಓವರ್ ಆಲ್ ರಿಟೇಲ್ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಆಗೋದು ಭಾರತದ ಮಾರ್ಕೆಟ್‌ಗೆ ಪಾಸಿಟಿವ್ ಆಗುತ್ತೆ. ಸೊ ಎನ್ಎಸ್ಸಿ ಹೇಳೋ ಪ್ರಕಾರ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್‌ಗಳನ್ನ ನಡೆಸ್ತಾ ಇದೀವಿ. ಆದ್ರಿಂದ ಮಾರ್ಕೆಟ್‌ನಲ್ಲಿ ಜನರು ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಮಾರ್ಕೆಟ್‌ನ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಏನಿತ್ತು ಅದರಿಂದ ತುಂಬಾ ಜನ ಮಾರ್ಕೆಟ್‌ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬಟ್ 2026ರ ಫಿನಾನ್ಷಿಯಲ್ ಇಯರ್‌ನಲ್ಲಿ ಈ ಒಂದು ನಂಬರ್ಸ್ ಸ್ಲೋ ಡೌನ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಓವರ್ ಆಲ್ ನಂಬರ್ಸ್ ಇನ್ಕ್ರೀಸ್ ಆಗಿದೆ. ಮಾರ್ಕೆಟ್‌ನಲ್ಲಿ ಸ್ಟ್ರಾಂಗ್ ಗೇನ್ಸ್ ಸಿಗ್ತಾ ಹೋದಾಗ ಇನ್ವೆಸ್ಟರ್ಸ್‌ಗಳು ಇನ್ಕ್ರೀಸ್ ಆಗ್ತಾರೆ. ಬಟ್ ಮಾರ್ಕೆಟ್ ಒಂದು 2-3 ವರ್ಷ ಫ್ಲಾಟ್ ಆಗಿದ್ರೆ ನಂಬರ್ ಆಫ್ ಇನ್ವೆಸ್ಟರ್ಸ್ ಸಂಖ್ಯೆ ಕಡಿಮೆ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ನೀವು ಲಾಂಗ್ ಟರ್ಮ್ ಅನ್ನು ಅಬ್ಸರ್ವ್ ಮಾಡಿದಾಗ ಬೇಕಿದ್ರೆ ಚಾರ್ಟ್ ಅನ್ನ ಓಪನ್ ಮಾಡಿ ನೀವು 2000ರಿಂದ 2025ರ ಅರೌಂಡ್ ಅಲ್ಲಿ ಯಾವ ರೀತಿ ಒಂದು ರಿಟರ್ನ್ಸ್ ಮಾರ್ಕೆಟ್ ನಿಂದ ಬಂದಿದೆ ಅಂತ ಅಬ್ಸರ್ವ್ ಮಾಡಬಹುದು. ಒಂದ್ 2-3 ವರ್ಷ ಮಾರ್ಕೆಟ್ ಫ್ಲಾಟ್ ಆಗಿದ್ರೆ ನೆಕ್ಸ್ಟ್ ಇಯರ್ ಒಂದು ಸ್ಟ್ರಾಂಗ್ ರಿಟರ್ನ್ಸ್ ಬರುತ್ತೆ. ಸೊ ಆ ರೀತಿಯಲ್ಲಿ ಮಾರ್ಕೆಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ಖಂಡಿತವಾಗ್ಲೂ ಬೆನಿಫಿಷಿಯಲ್ ಆಗಿರುತ್ತೆ. ಸೊ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನಿಂದ ಇನ್ವೆಸ್ಟ್ ಮಾಡ್ಕೊಂಡು ಹೋದಾಗ ಈಗೇನು ಮಾರ್ಕೆಟ್ ಫಾಲ್ ಅಥವಾ ಒಂದು ಸೈಡ್ ವೈಸ್ ಮೊಮೆಂಟಮ್ ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದೀವಿ ಅದು ಲಾಂಗ್ ಟರ್ಮ್ ನಲ್ಲಿ ನಮಗೆ ಖಂಡಿತವಾಗ್ಲೂ ರಿಟರ್ನ್ಸ್ ಅನ್ನ ಕೊಡುತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಜಿಯೋ ಫಿನಾನ್ಷಿಯಲ್ಸ್ ಟಾಪ್ ಗೇನರ್ ಆಗಿತ್ತು. 5.5% ನ ಜಂಪ್ ಜಿಯೋ ಫಿನಾನ್ಷಿಯಲ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಒಂದು ಸ್ಟ್ರಾಂಗ್ ಬೈಯಿಂಗ್ ಎಮರ್ಜ್ ಆಗ್ತಿರೋದು ಕಾಣಿಸ್ತಾ ಇದೆ. ಹಾಗೆ ಎಚ್ಯುಎಲ್ ಕೂಡ 5% ಅರೌಂಡ್ ಅಲ್ಲಿ ಗೇನ್ ಆಯ್ತು. ನಿನ್ನೆ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ರು. ರಿಸಲ್ಟ್ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಬಟ್ ಇವತ್ತು ಕೆಲವು ಬ್ರೋಕರೇಜ್ಗಳು ಸ್ಟಾಕ್ ನಲ್ಲಿ ಒಳ್ಳೆ ಟಾರ್ಗೆಟ್ಸ್ ಅನ್ನ ಕೊಟ್ಟಿದ್ದಾರೆ. ಎಚ್ಎಸ್ಬಿಸಿ ಬೈ ರೆಕಮೆಂಡೇಶನ್ ಕೊಟ್ಟು 2450ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಸಿಎಲ್ಎಸ್ಎ ಕಡೆಯಿಂದ ಕೂಡ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಬಂದಿದೆ. ಬಟ್ ಟಾರ್ಗೆಟ್ ಇನ್ಕ್ರೀಸ್ ಆಗಿದೆ. ಈ ಮುಂಚೆ 1759ರ ಟಾರ್ಗೆಟ್ಸ್ ಇತ್ತು. ಅದು 1804ಕ್ಕೆ ಇನ್ಕ್ರೀಸ್ ಆಗ್ತದೆ. ಹಾಗೆ ಮೇಜರ್ ಆಗಿ ಜಫ್ರೀಸ್ ಬೈ ರೆಕಮೆಂಡೇಶನ್ ಕೊಟ್ಟು 31% ಅರೌಂಡ್ ಅಲ್ಲಿ ಅಪ್ಸೈಡ್ ಬರುತ್ತೆ ಅಂತ 2850ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಈ ರೀಸನ್ ಇಂದ ಎಚ್ಯುಎಲ್ ಇವತ್ತು ಸ್ಟ್ರಾಂಗ್ ಆಗಿ ಟ್ರೇಡ್ ಆಯ್ತು. ಬಟ್ ಎಚ್ಯುಎಲ್ ನ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ನ ನೀವು ಅಬ್ಸರ್ವ್ ಮಾಡಿದಾಗ ಸೊ ಕೋವಿಡ್ ನ ನಂತರ ಕೂಡ ಈ ಒಂದು ಸ್ಟಾಕ್ ಏನು ಸ್ಟ್ರಾಂಗ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿಲ್ಲ. 3000 ಹೈ ನಮಗೆ 2024ರಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಆ ಒಂದು ಲೆವೆಲ್ ನಿಂದ ಮತ್ತೆ ಸ್ಟಾಕ್ ಕರೆಕ್ಟ್ ಆಗಿದೆ. ಸೊ 2000ದಿಂದ 2500 ರೇಂಜ್ ನಲ್ಲೇ ಸ್ಟಾಕ್ ಹೆಚ್ಚಿನ ಬಾರಿ ಟ್ರೇಡ್ ಆಗ್ತದೆ. ಸೊ ಲೋವರ್ ಲೆವೆಲ್ ಗಳಲ್ಲಿ ಬೈ ಮಾಡಿಕೊಂಡು ಪೊಸಿಷನ್ ಅನ್ನ ಹೋಲ್ಡ್ ಮಾಡಿ ಮತ್ತೆ 2500 600ಕ್ಕೆ ಹೋದಾಗ ಸೆಲ್ ಮಾಡುವವರ ಸಂಖ್ಯೆನೇ ಹೆಚ್ಚಾಗಿ ಕಾಣಿಸ್ತಿದೆ. ಇನ್ಫೋಸಿಸ್ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 4.5% ನ ಜಂಪ್ ನೋಡೋದಕ್ಕೆ ಸಿಕ್ತು. ಸೊ ಕಂಟಿನ್ಯೂಸ್ 3 ಟ್ರೇಡಿಂಗ್ ಸೆಷನ್ಸ್ ಗಳಿಂದ ಸ್ಟಾಕ್ ಆಲ್ಮೋಸ್ಟ್ 8% ನಷ್ಟು ಗೇನ್ ಆಗಿದೆ. ಇಂಡಾಲ್ಕೋ ನಲ್ಲಿ ಕೂಡ 2.5% ಅರೌಂಡ್ ಅಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಎಲ್&ಟಿ ಕೂಡ 2.5% ಅರೌಂಡ್ ಅಲ್ಲಿ ಗೇನ್ ಆಯ್ತು. ಎಲ್&ಟಿ ಕೂಡ ನಿನ್ನೆ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ರು. ಇವತ್ತು ಕುವೈತ್ ನಿಂದ ಒಂದು ಆರ್ಡರ್ ನ ಕಂಪನಿ ಪಡ್ಕೊಂಡಿದ್ದಾರೆ. ಸೊ 5000ದಿಂದ 10,000 ಕೋಟಿಯ ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ ಎಕ್ಸಾಕ್ಟ್ ನಂಬರ್ಸ್ ಅನ್ನ ಮೆನ್ಷನ್ ಮಾಡಿಲ್ಲ. ಬಟ್ ತುಂಬಾನೇ ಒಂದು ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿರೋದು ಎಲ್&ಟಿಗೆ ಪಾಸಿಟಿವ್ ಆಗಿರುತ್ತೆ. ಆ ರೀಸನ್ ಇಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಯ್ತು.
ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅದಾನಿ ಪೋರ್ಟ್ಸ್ ಇವತ್ತು ಟಾಪ್ ಲೂಸರ್ ಆಗಿತ್ತು. ಆಲ್ಮೋಸ್ಟ್ 3% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಅದಾನಿ ಪೋರ್ಟ್ಸ್ ನ ಕಡೆಯಿಂದ ಒಳ್ಳೆ ಒಂದು ರಿಸಲ್ಟ್ ನೋಡೋದಕ್ಕೆ ಸಿಕ್ತು. 3650 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ ಅಥವಾ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಜಂಪ್ ಇದೆ. ಹಾಗೆ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ಶೇರ್ ಮಾಡಿದಾಗ ರೆವೆನ್ಯೂ ಕೂಡ ಇಯರ್ ಆನ್ ಇಯರ್ ಸ್ಟ್ರಾಂಗ್ ಆಗಿ ಜಂಪ್ ಆಗಿತ್ತು. ಸೊ ನೀವು ಓವರ್ ಆಲ್ ಅದಾನಿ ಪೋರ್ಟ್ಸ್ ನ ಪ್ರಾಫಿಟ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಕನ್ಸಿಸ್ಟೆಂಟ್ ಆಗಿ ಕಾಣಿಸುತ್ತೆ. ಅದೇ ರೀತಿಯಲ್ಲಿ ಇವರ ರೆವೆನ್ಯೂಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತದೆ. ಸೊ ಅದೇ ರೀಸನ್ ನಿಂದ ಅದಾನಿ ಗ್ರೂಪ್ ನ ಕಂಪನಿಗಳಲ್ಲಿ ಒಂದು ಬೆಟರ್ ಆಯ್ಕೆ ಅಂದಾಗ ಅದಾನಿ ಪೋರ್ಟ್ಸ್ ನಂಬರ್ 1 ಸ್ಥಾನದಲ್ಲಿ ಇರುತ್ತೆ. ಯಾಕೆಂದ್ರೆ ಇವರ ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಆಗಿದೆ. ಸೊ ನಂಬರ್ 1 ಪೋರ್ಟ್ ಆಪರೇಟರ್ ಆಗಿರ್ತಾರೆ. ಹಾಗೇನೆ ಕಂಟಿನ್ಯೂಸ್ ಆಗಿ ವಾಲ್ಯೂಮ್ಸ್ ಇನ್ಕ್ರೀಸ್ ಆಗ್ತದೆ. ಗ್ರೋತ್ ಕೂಡ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನಿಂದ ಈಗ ಸದ್ಯಕ್ಕೆ ಈ ಒಂದು ಕಂಪನಿ ಬೆಟರ್ ಚಾಯ್ಸ್ ಆಗುತ್ತೆ. ಬಟ್ ಬೇರೆ ಅದಾನಿ ಗ್ರೂಪ್‌ನ ಕಂಪನಿಗಳನ್ನ ಅಬ್ಸರ್ವ್ ಮಾಡಿದಾಗ ರಿಸಲ್ಟ್ಸ್ ಕನ್ಸಿಸ್ಟೆಂಟ್ ಆಗಿ ಬರೋದು ಕಾಣಿಸೋದಿಲ್ಲ. ಒಂದು ಕ್ವಾರ್ಟರ್‌ನಲ್ಲಿ ಲಾಸ್ ಇರುತ್ತೆ, ಮತ್ತೊಂದು ಕ್ವಾರ್ಟರ್‌ನಲ್ಲಿ ಪ್ರಾಫಿಟ್ ಸ್ಟ್ರಾಂಗ್ ಆಗಿ ಜಂಪ್ ಆಗುತ್ತೆ, ಮತ್ತೆ ಪ್ರಾಫಿಟ್ ಫಾಲ್ ಆಗುತ್ತೆ. ಈ ರೀತಿ ಒಂದು ಸಿನಾರಿಯೋಸ್ ಕಾಣಿಸ್ತಿರುತ್ತೆ. ರೆವೆನ್ಯೂಸ್ ಯೂಶುವಲಿ ಸ್ಟ್ರಾಂಗ್ ಆಗಿರುತ್ತೆ, ಬಟ್ ಯಾವುದಾದ್ರೂ ಒಂದು ರೀಸನ್ ನಿಂದ ಪ್ರಾಫಿಟ್ಸ್ ಡ್ರಾಪ್ ಆಗ್ತಾ ಇರುತ್ತೆ ಅಥವಾ ಸಡನ್ ಆಗಿ ಗೇನ್ ಆಗುತ್ತೆ. ಅದಾನಿ ಎಂಟರ್ಪ್ರೈಸಸ್‌ನಲ್ಲಿ ಈ ಬಾರಿ ಅದೇ ರೀತಿಯ ಸಿನಾರಿಯೋ ಕಾಣಿಸ್ತಿದೆ. 1160 ಕೋಟಿ ಲಾಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಯುಎಸ್‌ನಲ್ಲಿ ಫಾರಿನ್ ಅಸೆಟ್ ಕಂಟ್ರೋಲ್ ರಿಲೇಟೆಡ್ ಒಂದು ಪೇಮೆಂಟ್ ಅನ್ನ ಮಾಡಿದರೆ 2644 ಕೋಟಿಯ ಪೇಮೆಂಟ್ ಆಗಿದೆ. ಆ ರೀಸನ್ ನಿಂದ ಲಾಸ್ ಡಿಕ್ಲೇರ್ ಆಗಿದೆ. ಸೊ ಇರಾನ್ ನಲ್ಲೇನೋ ಸ್ಯಾಂಕ್ಷನ್ಸ್ ಇರುವಾಗ ಗ್ಯಾಸ್ ಟ್ರೇಡಿಂಗ್ ಅನ್ನ ಮಾಡಿದರೆ ಅದರ ರಿಲೇಟೆಡ್ ಆಬ್ಲಿಗೇಷನ್ಸ್ ಇತ್ತು. ಅದಕ್ಕೆ ಯುಎಸ್ ಆಫೀಸ್ ಆಫ್ ಫಾರಿನ್ ಅಸೆಟ್ ಕಂಟ್ರೋಲ್ಗೆ 2644 ಕೋಟಿಯ ಪೇಮೆಂಟ್ ಆಗಿದೆ. ಸೊ ಇದರಿಂದನೇ ಲಾಸ್ ಬಂದಿದೆ ಅಂತ ಕಂಪನಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೋಡ್ಬೇಕಾಗುತ್ತೆ ಇದಕ್ಕೆ ನಾಳೆ ಅದಾನಿ ಎಂಟರ್ಪ್ರೈಸಸ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಇವತ್ತು ಸ್ಟಾಕ್ ಪಾಸಿಟಿವ್ ಆಗಿನೇ ಟ್ರೇಡ್ ಆಗಿದೆ. ಸ್ವಿಗ್ಗಿ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 6.5% ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ಗೆ ಹೊಸ ಸಿಇಒ ಅಪಾಯಿಂಟ್ಮೆಂಟ್ ಆಗಿದೆ. ಫಾರ್ಮರ್ ಮಿಂತ್ರಾ ಸಿಇಒ ಆಗಿದ್ದಂತ ನಂದಿತಾ ಸಿನ್ಹಾ ಅವರು ಇನ್ಮುಂದೆ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ನ ಸಿಇಒ ಆಗಿರ್ತಾರೆ. ಇದೊಂದು ನ್ಯೂಸ್ ಆಗಿದ್ರೆ ಜೆಪ್ಟೋ ಐಪಿಒ ನ ತರಬೇಕು ಅಂತ ಇದ್ದಾರೆ. ಈ ಮುಂಚೆ $5 ಬಿಲಿಯನ್ ನ ವ್ಯಾಲ್ಯೂಯೇಷನ್ ಅಲ್ಲಿ ಐಪಿಒ ಬರುತ್ತೆ ಅನ್ನುವಂತ ಒಂದು ನ್ಯೂಸ್ ಇತ್ತು. ಈಗ ಜೆಪ್ಟೋ $3 ಬಿಲಿಯನ್ ನ ವ್ಯಾಲ್ಯೂಯೇಷನ್ ಅಲ್ಲಿ ಐಪಿಒ ತರ್ತಾರೆ ಅನ್ನುವಂತ ಒಂದು ನ್ಯೂಸ್ ಇದೆ. ಸೊ ವ್ಯಾಲ್ಯೂಯೇಷನ್ ಅನ್ನ $2 ಬಿಲಿಯನ್ ನಷ್ಟು ಕಡಿಮೆ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಐಪಿಒ ತಂದ್ರೆ ಐಪಿಒ ನಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಬರುವಂತ ಚಾನ್ಸಸ್ ಕಡಿಮೆ ಆಗುತ್ತೆ. ಮೇ ಬಿ ಆ ಒಂದು ರೀಸನ್ ನಿಂದ ಜೆಪ್ಟೋ ಯೋಚನೆ ಮಾಡಿ ವ್ಯಾಲ್ಯೂಯೇಷನ್ ಅನ್ನ ಸೆಟ್ ಮಾಡ್ತಿದ್ದಾರೆ. ಸೊ ಝೊಮ್ಯಾಟೊ ಮತ್ತೆ ಸ್ವಿಗ್ಗಿಗೆ ಕಂಪೇರ್ ಮಾಡಿದಾಗ ಜೆಪ್ಟೋ ಬಿಸ್ನೆಸ್ ಅಷ್ಟು ಸ್ಟ್ರಾಂಗ್ ಇದೆಯಾ ಅನ್ನುವಂಥ ಕನ್ಫ್ಯೂಷನ್ಸ್ ಇತ್ತು. ಬಟ್ ಈಗ ವ್ಯಾಲ್ಯೂಯೇಷನ್ ಡ್ರಾಪ್ ಆಗಿರೋದು ಸ್ವಲ್ಪ ಮಟ್ಟಿಗೆ ಸಮಾಧಾನಕರ ಆಗಿದೆ. ಆದ್ರಿಂದ ಸ್ವಿಗ್ಗಿ ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ದೇವ್ಯಾನಿ ಇಂಟರ್ನ್ಯಾಷನಲ್ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. 17 ಕೋಟಿಯ ಪ್ರಾಫಿಟ್ ಬಂದಿದೆ. ಸ್ಟಾಕ್ ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಕ್ತು. ಅದಕ್ಕೆ ರೀಸನ್ ಲಾಸ್ಟ್ ಕ್ವಾರ್ಟರ್ಗಳಿಂದ ಲಾಸ್ ನೋಡೋದಕ್ಕೆ ಸಿಕ್ತಿತ್ತು. ಲಾಸ್ಟ್ ಇಯರ್ 2 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಯೂಶಲಿ ಜೂನ್ ಕ್ವಾರ್ಟರ್ ನಲ್ಲಿ ಕಂಪನಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಬಟ್ ಮಿಕ್ಕ ಕ್ವಾರ್ಟರ್ಗಳಲ್ಲಿ ಲಾಸ್ ಬರ್ತಿದೆ. ಪ್ರಾಫಿಟ್ ನಲ್ಲಿ ಸ್ಟ್ರಾಂಗ್ ಜಂಪ್ ಇರೋದ್ರಿಂದ ದೇವ್ಯಾನಿ ಇಂಟರ್ನ್ಯಾಷನಲ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಹಾಗೆ ಈ ಒಂದು ಕಂಪನಿಯಲ್ಲಿ ಸಫೈರ್ ಫುಡ್ ಕಂಪನಿ ಮರ್ಜ್ ಆಗ್ತದೆ. ಎರಡು ಕಂಪನಿಗಳು ಪಿಜ್ಜಾ ಹಟ್ ಮತ್ತೆ KFC ಸ್ಟೋರ್ಸ್ ಗಳನ್ನ ನಡೆಸುವಂತ ಕಂಪನೀಸ್ ಆಗಿರುತ್ತೆ. ನೋಡ್ಬೇಕಾಗುತ್ತೆ ಮರ್ಜರ್ ಆದ್ಮೇಲೆ ಏನಾದ್ರೂ ಬಿಸ್ನೆಸ್ ನಲ್ಲಿ ರಿವೈವಲ್ ಇರುತ್ತಾ ಅಂತ. ಸೊ ಜಸ್ಟ್ ಒಂದು ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ ತುಂಬಾ ಇನ್ಕ್ರೀಸ್ ಆಗಿರೋದ್ರಿಂದ ಈ ರೀತಿಯ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ಸ್ವಲ್ಪ ಮಟ್ಟಿಗೆ ರಿಸ್ಕಿ ಆಗ್ಬೋದು. ಬಟ್ ಪರ್ಫಾರ್ಮೆನ್ಸ್ ಇದೇ ರೀತಿಯಲ್ಲಿ ಇಂಪ್ರೂವ್ ಆಗ್ತಾ ಹೋದ್ರೆ ಆಗ ಬೇಕಿದ್ರೆ ಯೋಚನೆ ಮಾಡ್ಬೋದು. KPIT ಟೆಕ್ನಾಲಜೀಸ್ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ರಿಸಲ್ಟ್ ಅಷ್ಟೇನು ಸ್ಟ್ರಾಂಗ್ ಆಗಿ ಬರಲಿಲ್ಲ. ಬಟ್ ಸ್ವಲ್ಪ ದಿನಗಳ ಹಿಂದೆ ಮ್ಯಾನೇಜ್ಮೆಂಟ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಕ್ವಾರ್ಟರ್ 2027ರ ಫಿನಾನ್ಷಿಯಲ್ ಇಯರ್ ನಲ್ಲಿ ರೆವೆನ್ಯೂಸ್ ಡ್ರಾಪ್ ಆಗ್ಬೋದು ಅಂತ. ಬಟ್ ಏನ್ ವಾರ್ನಿಂಗ್ ಬಂದಿತ್ತು ಅದಕ್ಕಿಂತ ಒಂದು ಬೆಟರ್ ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ಕಿದೆ. ಆ ರೀಸನ್ ಇಂದ ಸ್ಟಾಕ್ 6% ನಷ್ಟು ಗೇನ್ ಆಯ್ತು. ಸೊ ಮ್ಯಾನೇಜ್ಮೆಂಟೇ ವರ್ಸ್ಟ್ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಅದಕ್ಕಿಂತ ಸ್ಟ್ರಾಂಗ್ ರಿಸಲ್ಟ್ ಬಂದ್ರೆ ಈ ರೀತಿಯ ಒಂದು ಗೇನ್ಸ್ ನೋಡೋದಕ್ಕೆ ಸಿಗುತ್ತೆ. ಅದೇ ಮ್ಯಾನೇಜ್ಮೆಂಟೇ ಒಂದು ಸ್ಟ್ರಾಂಗ್ ಮೈಲ್ ಸ್ಟೋನ್ ಅನ್ನ ಸೆಟ್ ಮಾಡಿ ಅದನ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದಾಗ ಸ್ಟಾಕ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಕೇನ್ಸ್ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 13% ನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗಿದೆ. ಬಟ್ ಯಾವುದೇ ರೀತಿಯ ನ್ಯೂಸ್ ಗಳು ನೋಡೋದಕ್ಕೆ ಸಿಗಲಿಲ್ಲ. ಮೇ ಬಿ AI ರಿಲೇಟೆಡ್ ಅಥವಾ ಡೇಟಾ ಸೆಂಟರ್ ರಿಲೇಟೆಡ್ ಏನಾದರೂ ನ್ಯೂಸ್ ಇದೆಯಾ ಅದ್ರ ಬಗ್ಗೆ ಇನ್ನಷ್ಟೇ ಇನ್ಫಾರ್ಮೇಶನ್ ಸಿಗಬೇಕಾಗಿದೆ. ಬಟ್ ಸ್ಟ್ರಾಂಗ್ ಆಗಿ ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ತು.
ಐಪಿಒಗಳ ವಿಚಾರಕ್ಕೆ ಬಂದಾಗ ಲೋಹಿಯಾ ಕಾರ್ಪ್‌ನಲ್ಲಿ ₹20 ಪ್ರೀಮಿಯಂ ಕಾಣಿಸ್ತಿದ್ದು, 5% ಅರೌಂಡಲ್ಲಿ ಲಿಸ್ಟಿಂಗ್ ಗೇನ್‌ನ ಎಕ್ಸ್‌ಪೆಕ್ಟೇಷನ್ ಕಾಣಿಸ್ತಿದೆ. ಅದೇ ರೀತಿಯಲ್ಲಿ ಇಂಡೋ ಎಂಐಎಂನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. ಸ್ವಲ್ಪ ಪ್ರೀಮಿಯಂ ಡ್ರಾಪ್ ಆಗಿದ್ರೂ ಕೂಡ ₹5,000 ಅರೌಂಡಲ್ಲಿ ಪ್ರಾಫಿಟ್ ಎಕ್ಸ್‌ಪೆಕ್ಟೇಷನ್ ಈಗಲೂ ಕೂಡ ಕಾಣಿಸ್ತಿದೆ. ಹಾಗೇನೇ ಎಕ್ಸ್ಟ್ರಾನೆಟ್‌ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹12 ಅರೌಂಡಲ್ಲಿದೆ. 10% ಲಿಸ್ಟಿಂಗ್ ಗೇನ್‌ನ ಎಕ್ಸ್‌ಪೆಕ್ಟೇಷನ್ ಕಾಣಿಸ್ತಿದೆ. ನೋಡ್ಬೇಕಾಗುತ್ತೆ ಯಾವ ರೀತಿಯ ಒಂದು ಲಿಸ್ಟಿಂಗ್ ಈ 3 ಕಂಪನಿಗಳಲ್ಲಿ ಬರುತ್ತೆ ಅಂತ. ಇವತ್ತು ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್ ಹಾಸ್ಪಿಟಲ್ ಚೈನ್ ಕಂಪನಿಯ ಐಪಿಒ ಸಬ್ಸ್ಕ್ರಿಪ್ಷನ್‌ಗೆ ಓಪನ್ ಆಯಿತು. ಕ್ಯೂಐಬಿ ಕ್ಯಾಟಗರಿ ಮೊದಲನೇ ದಿನ 0.15 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಎಚ್‌ಎನ್‌ಎ ಕ್ಯಾಟಗರಿಯಲ್ಲಿ ಹೆಚ್ಚಿನ ಅಪ್ಲಿಕೇಶನ್ಸ್ ಬರಲಿಲ್ಲ. ರಿಟೇಲ್ ಕ್ಯಾಟಗರಿ 0.27 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಎಂಪ್ಲಾಯ್ ಕ್ಯಾಟಗರಿ ಆಲ್ರೆಡಿ 1 ಟೈಮ್‌ನ ರೌಂಡಲ್ಲಿ ಸಬ್ಸ್ಕ್ರೈಬ್ ಆಗ್ತದೆ. ಮಣಿಪಾಲ್ ಹಾಸ್ಪಿಟಲ್ ಎಂಟರ್ಪ್ರೈಸಸ್‌ನಲ್ಲಿ ರಿಟೇಲ್ ಕ್ಯಾಟಗರಿಗೆ ಕೇವಲ 10% ಆಫರ್ ಇದೆ. ಆದ್ರಿಂದ ರಿಟೇಲ್ ಕ್ಯಾಟಗರಿ ತುಂಬಾನೇ ಫಾಸ್ಟ್ ಆಗಿ ಸಬ್ಸ್ಕ್ರೈಬ್ ಆಗುತ್ತೆ. ಹಾಗೆ 9,000 ಕೋಟಿ ಅರೌಂಡಲ್ಲಿ ಇಶ್ಯೂ ಸೈಜ್ ಇರೋದ್ರಿಂದ ಅಲಾಟ್‌ಮೆಂಟ್‌ನ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೇವಲ ₹9 ಕಾಣಿಸ್ತಿದೆ. ಕಂಪನಿ ಸೆಟ್ ಮಾಡಿರುವಂಥ ಪ್ರೈಸ್ 590. ಸೊ ಜಸ್ಟ್ ಪ್ರತಿ ಲಾಟ್‌ನ ಮೇಲೆ ₹200 ಅರೌಂಡಲ್ಲಿ ಪ್ರಾಫಿಟ್ ಎಕ್ಸ್‌ಪೆಕ್ಟೇಷನ್ ಇರೋದ್ರಿಂದ ಕಡಿಮೆ ಸಬ್ಸ್ಕ್ರಿಪ್ಷನ್ಸ್ ಬರುವಂಥ ಚಾನ್ಸಸ್ಸೇ ಇರುತ್ತೆ. ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಅಪ್ಲೈ ಮಾಡ್ಬೋದು. ಅಥವಾ ಮಾರ್ಕೆಟ್‌ನಲ್ಲಿ ಲಿಸ್ಟ್ ಆದ್ಮೇಲೆ ಇಂಟ್ರೆಸ್ಟ್ ಇದ್ರೆ ಈ ಒಂದು ಹಾಸ್ಪಿಟಲ್ ಚೈನ್‌ನಲ್ಲಿ ಇನ್ವೆಸ್ಟ್ ಮಾಡ್ಬೋದಾಗತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್‌ನ ಬಗ್ಗೆ ತಿಳಿಸ್ಕೊಟ್ಟಂತ ಮಾಹಿತಿ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್‌ಗಳಿಗೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.